ಇರಾನ್ಗೆ 15 ಷರತ್ತುಗಳನ್ನು ಟ್ರಂಪ್ ವಿಧಿಸಿದ್ದಾರೆ. 15 ಕಂಡೀಷನ್ಸ್ಗಳು. ಅದರಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ. ನೀವೇನಾದರೂ ಶಸ್ತ್ರಾಸ್ತ್ರ ಮಾಡೋದಾದ್ರೆ ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ಅದನ್ನು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಜನ್ಮದಲ್ಲಿ ನಾವು ಹೊಂದಲ್ಲ ಅನ್ನೋದಕ್ಕೆ ಅಗ್ರಿಮೆಂಟಿಗೆ ಸಹಿ ಹಾಕಬೇಕು. ಹೊರ್ಮುಜ್ ಜಲಸಂಧಿಯನ್ನು ತಕ್ಷಣಕ್ಕೆ ಓಪನ್ ಮಾಡಬೇಕು. ಯುರೇನಿಯಂ ಉತ್ಪಾದನೆಯನ್ನು ಮೊದಲು ನಿಲ್ಲಿಸಬೇಕು. ಯುರೇನಿಯಂ ಉತ್ಪಾದನೆಯಿಂದಲೇ ಶುರುವಾಗಿದ್ದು ಇವ್ರದ್ದು ಕತೆ. ಶೇಕಡ 60% ಯುರೇನಿಯಂ IAEAಗೆ ಹಸ್ತಾಂತರಿಸಬೇಕು. ಯಾವುದೇ ಕಾರಣಕ್ಕೂ ಉಗ್ರರಿಗೆ ಇರಾನ್ ಫಂಡಿಂಗ್ ಮಾಡಬಾರ್ದು. ಆ ಕಡೆ ಹಿಜ್ಬುಲ್ಲಾಗಳಿಗೆ, ಈ ಕಡೆ ಹೌತಿಗಳಿಗೆ, ಈ ಕಡೆ ಹಮಾಸ್ಗೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಈ ರೀತಿ 15 ಕಂಡೀಷನ್ಗಳನ್ನು ಟ್ರಂಪ್ ಹಾಕಿದ್ದಾರೆ. ಸೊ ಇದು ಸಂಗತಿ. 15 ಷರತ್ತುಗಳು. ಅದರಲ್ಲೇನು ಅಂತಂದರೆ, ಮೊದಲು ಫಸ್ಟು ಷರತ್ತು ಏನಪ್ಪ ಅಂತಂದರೆ, ಹೊರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು. ಅಲ್ಲಿ ಹಡಗುಗಳು ಆರಾಮಾಗಿ ಹೋಗಬೇಕು. ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ಅವರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು. ನಂಬರ್ 2, ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಬಾರದು. ಇದೇ ಬಂದಿದ್ದು ನೋಡಿ. ಅಮೆರಿಕ ಇಲ್ಲಿ ತನಕ ಯಾರ್ಯಾರ ಮೇಲೆ ದಾಳಿ ಮಾಡಿದೆ, ಇದೇ ಕಾರಣಗಳನ್ನ ಇಟ್ಕೊಂಡು. ಪಕ್ಕದಲ್ಲಿ ಇರಾಕ್ನ ಬಲಿ ಹಾಕಿದ್ರಲ್ಲ ಅಮೆರಿಕದವರು, ಇದೇ ಕಾರಣ ಇಟ್ಕೊಂಡು ನೋಡಿ. ಏನೂ ಸಿಗಲಿಲ್ಲ, ಅಲ್ಲಿ ಹುಡುಕಾಡಿದ್ರೂ ಸಿಗಲಿಲ್ಲ. ಇಲ್ಲಾದರೂ ಇರಬಹುದು. ಯಾಕಂದರೆ ಇವರು ಹಾರಿಸಿದಂಥ ಕ್ಷಿಪಣಿಗಳು ಯುರೋಪ್ ತನಕ ಮುಟ್ತಾ ಇವೆ ಅಂತಂತಂದರೆ ಖಂಡಿತವಾಗ್ಲೂ ಇವರಲ್ಲೇನೋ ಒಂದು ಇರುತ್ತೆ. 15 ಕಂಡೀಷನ್ಗಳು ಹಾಕಿದೆ. ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಬಾರ್ದು. ಯುರೇನಿಯಂ ನೀವೇನಾದರೂ ಶುರು ಮಾಡಿದ್ದೀರಿ ಯುರೇನಿಯಂ ಉತ್ಪಾದನೆ ಅಂತಂದರೆ ಮೊದಲು ನಿಲ್ಲಿಸ್ಬೇಕು. ಅದನ್ನು ಇರೋದನ್ನು ನೀವೇನು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ಲ, ಶೇಕಡ 60% ಯುರೇನಿಯಮನ್ನು IAEAಗೆ ಹಸ್ತಾಂತರಿಸಬೇಕು. ನೀವು ಫಂಡಿಂಗ್ ಮಾಡ್ತಾಯಿದ್ದೀರಿ ಉಗ್ರರಿಗೆ, ಯಾವುದೇ ಕಾರಣಕ್ಕೂ ಫಂಡಿಂಗ್ ಮಾಡಬಾರ್ದು. ಈ ಕಡೆಗೆ ಹೌತಿಗಳಿಗಾಗಿರ್ಬೋದು, ಈ ಕಡೆಗೆ ಹಮಾಸ್ಗಾಗಿರ್ಬೋದು, ಹಿಜ್ಬುಲ್ಲಾಗಳಿಗಾಗಿರ್ಬೋದು, ಯಾವುದೇ ಕಾರಣಕ್ಕೂ ಫಂಡಿಂಗ್ ಮಾಡಬಾರ್ದು. ಇನ್ನು ಈ ಎಲ್ಲ ಕಂಡೀಷನ್ಗಳು ಕೂಡ ಇರಾನ್ ಒಪ್ಕೊಂಡಿದೆಯಾ? ಇಲ್ಲ. ಇರಾನ್ ಕೌಂಟರ್ ಕಂಡೀಷನ್ ಕೊಟ್ಟಿದೆ. ಏನೇನು? ಹೊರ್ಮುಜ್ನಲ್ಲಿ ನಾವು ಟೋಲ್ ಮಾಡ್ತೀವಿ, ದುಡ್ಡು ಕೊಟ್ಟು ಮುಂದಕ್ಕೆ ಹೋಗಿ. ಷರತ್ತು 2, US ಏರ್ ಬೇಸ್ ಬಂದಾಗಬೇಕು. ಗಲ್ಫ್ ರಾಷ್ಟ್ರಗಳಲ್ಲಿ ಯಾವುದೇ ಕಾರಣಕ್ಕೂ ನೀವು ಇರಂಗಿಲ್ಲ. ಅದನ್ನು ಒಪ್ಕೊಳ್ಳೋಕೆ ಸಾಧ್ಯನಾ ಅಮೆರಿಕ? ಹೇಳಿ. ಷರತ್ತು 3, ಹಿಜ್ಬುಲ್ಲಾ ಮೇಲೆ ಇಸ್ರೇಲ್ ದಾಳಿ ಮಾಡೋಂಗಿಲ್ಲ. 4, ಇರಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಬೇಕು. ಇಸ್ರೇಲ್ ಅಮೆರಿಕ ಯಾವುದೇ ಕಾರಣಕ್ಕೂ ದಾಳಿ ಮಾಡಲ್ಲ ಅನ್ನೋದನ್ನು ಹೇಳಬೇಕು ನೀವು. ಇದು ಇಸ್ರೇಲ್ ಕೊಟ್ಟಿರುವಂಥ ಕೌಂಟರ್ ಕಂಡೀಷನ್. ಇದು ಏನೇನು? ಮೊದಲೇನಪ್ಪ ಅಂತಂದರೆ, ನೀವು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ದಾಳಿ ಮಾಡಲ್ಲ ಅನ್ನೋದನ್ನು ಒಪ್ಕೋಬೇಕು. ಹೇಳಬೇಕು. ನೀವು ಹೇಳಬೇಕು, ಯಾವುದೇ ಕಾರಣಕ್ಕೂ ನಾವು ದಾಳಿ ಮಾಡಲ್ಲ, ದಾಳಿಯನ್ನು ಇಲ್ಲಿಗೆ ನಿಲ್ಲಿಸಿಬಿಡ್ತೀವಿ ಅನ್ನೋದನ್ನು ಹೇಳಬೇಕು. ಜೊತೆಗೇನಪ್ಪ ಅಂತಂದರೆ, ಹಿಜ್ಬುಲ್ಲಾ ಮೇಲೆ ಏನು ಇಸ್ರೇಲ್ ಬಿದ್ದಿದೆಯಲ್ಲ, ಅದನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು. ಇದಾಗೋ ಕೆಲಸನಾ? ಇವ್ರು ಹೇಳಿರುವಂಥದ್ದು ಇದೆಯಲ್ಲ, ಇದೆಲ್ಲದೂ ಕೂಡ ಬಹಳ ಕಷ್ಟ. ಇದನ್ನು ಅಮೆರಿಕ ಒಪ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಪ್ರಶ್ನೆ ಬೇರೆ. ಹಿಜ್ಬುಲ್ಲಾ ಮೇಲೆ ಇಸ್ರೇಲ್ ದಾಳಿ ಮಾಡಬಾರ್ದು ಅನ್ನುವಂಥದ್ದು. ಜೊತೆಗೇನು ಅಂದರೆ, ನಿಮ್ಮ ಯಾವುದೇ ಸೇನೆ ಗಲ್ಫ್ ರಾಷ್ಟ್ರಗಳಲ್ಲಿ ಇರಬಾರ್ದು. ನಿಮ್ಮದು ಏರ್ ಬೇಸ್ ಇರಬಾರ್ದಲ್ಲಿ. ಈ ಅಮೇರಿಕ ಇದಕ್ಕೆ ಹೂ ಅಂತಂದರೂ ಕೂಡ ಈ ಗಲ್ಫ್ ರಾಷ್ಟ್ರಗಳು ಹೂ ಅಂತವ? ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಇರಾನ್ ಅವರಿಗೆ ಕೊಟ್ಟಿರುವಂಥ ಹೊಡೆತ ಇದೆಯಲ್ಲ, ಮಾಡಿರುವಂಥ ಗಾಯ ಇದೆಯಲ್ಲ, ಅವ್ರಿಗೆ ಗೊತ್ತಾಗ್ಬಿಡ್ತು. ಇರಾನ್ನ ಹಿಂಗೆ ಬೆಳೆಯಕ್ಕೆ ಬಿಟ್ಟರೆ ನೋಡಿ, ಈ ಆಫ್ಟರ್ ವಾರ್ ಇದೆಯಲ್ಲ, ಅದರ ಪರಿಣಾಮಗಳು ಇನ್ನೂ ಭೀಕರವಾಗಿರ್ತವೆ. ಸುತ್ತಮುತ್ತ ರಾಷ್ಟ್ರಗಳೆಲ್ಲ ಸೇರಿಕೊಂಡು ಇರಾನನ್ನು ಹಣಿದ್ರೂ ಕೂಡ ಅಚ್ಚರಿ ಇಲ್ಲ. ಈಗಲೇ ಇಷ್ಟು ಸ್ಟ್ರಾಂಗ್ ಆಗಿದೆ. ಒಬ್ಬ ಆದಮೇಲೆ ಒಬ್ಬ ನಾಯಕ ಸತ್ತ ಮೇಲೂ ಕೂಡ ಇವರು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಏನರ್ಥ? ಜೊತೆಗೇನು ಅಂತಂದರೆ, ಇಲ್ಲಿ ಇನ್ನೊಂದು ದೊಡ್ಡ ಸಂಗತಿ ಇದೆ. ಅದೇನು ಅಂದರೆ, ಚೈನಾದ ಬೆಂಬಲ, ಅದರಲ್ಲೂ ವಿಶೇಷವಾಗಿ ರಷ್ಯಾದ ಬೆಂಬಲ ಇರಾನ್ಗಿರುವಂಥದ್ದು. ಇವತ್ತು ಎಲ್ಲೆಲ್ಲಿ ಯಾವ್ಯಾವ ಕಡೆ ದಾಳಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಿಲ್ಲ, ರಷ್ಯಾನೇ ಆ ಕೆಲಸ ಮಾಡ್ತಿರೋದು. ಇರಾನಿಗಿಲ್ಲ ಅಂದರೆ ಅಷ್ಟೊಂದು ಶಕ್ತಿ ಎಲ್ಲಿಂದ ಬರಬೇಕು? ಜೊತೆಗೆ ಹೊರ್ಮುಜ್ನಲ್ಲಿ ಟೋಲನ್ನು ಕಡ್ಡಾಯ ಮಾಡ್ತೀವಿ. ದುಡ್ಡು ಕೊಟ್ಟು ಮುಂದಕ್ಕೆ ಹೋಗಿ, ಯಾರನ್ನೂ ಪುಗ್ಸಟ್ಟೆ ಬಿಡಲ್ಲ.
ಇದು ಸಂಗತಿ. ಬನ್ನಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ಏನು ಅಂದರೆ ಆ ಕಡೆಗೆ ಅಮೆರಿಕ ಒಂದಷ್ಟು ಕಂಡೀಷನ್ಸ್ಗಳನ್ನ ಹಾಕಿದೆ, ಈ ಕಡೆಗೆ ಇವರು ಪ್ರತಿ ಕಂಡೀಷನ್ಗಳನ್ನ ಹಾಕಿದ್ದಾರೆ. ಇವ್ರ ಕಂಡೀಷನ್ಗಳು ಕೂಡ ವಿಚಿತ್ರ, ಅವರ ಕಂಡೀಷನ್ಗಳು ಕೂಡ ಬಹಳ ವಿಚಿತ್ರವಾಗಿವೆ. ಯಾರು ಯಾರ ಕಂಡೀಷನ್ ಒಪ್ಕೊಳ್ತಾರೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಹರೀಶ್, ಏನಂತೀರಿ? ರಂಗನಾಥ್, ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ನಡುವಿನ ಯುದ್ಧದಲ್ಲಿ ಬಹು ಮುಖ್ಯವಾಗಿ ಸಾಕಷ್ಟು ಹೊಡೆತ ತಿಂದಿರ್ತಕ್ಕಂಥದ್ದು, ಆರ್ಥಿಕ ಹಿನ್ನಡೆಯನ್ನು ಅನುಭವಿಸಿರ್ತಕ್ಕಂಥದ್ದು ಅಮೆರಿಕ. ಮತ್ತು ಅಮೆರಿಕದ ಮೇಲೆ ಸಾಕಷ್ಟು ಬೇರೆ ಬೇರೆ ದೇಶಗಳು ಒತ್ತಡವನ್ನು ಕೂಡ ಹೇರಿದ್ವು. ಹೇಗಾದರೂ ಮಾಡಿ ಈ ಯುದ್ಧವನ್ನು ನಿಲ್ಲಿಸಬೇಕು, ಸಂಧಾನದ ಮಾತುಕತೆಯ ಮೂಲಕ ಈ ಯುದ್ಧವನ್ನು ನಿಲ್ಲಿಸಿ ಬೇರೆ ಬೇರೆ ದೇಶಗಳಿಗೆ ಆರ್ಥಿಕ ಹಿನ್ನಡೆಯಿಂದ ರಿಲೀಫನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮನವಿಯನ್ನು ಮಾಡಿಕೊಂಡಿದ್ವು. ಈ ಹಿನ್ನೆಲೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಗಾದರೂ ಮಾಡಿ ಈ ಯುದ್ಧವನ್ನ ನಿಲ್ಲಿಸುವಂತಹ ಮತ್ತೆ ಈ ಯುದ್ಧದಿಂದ ಹಿಂದೆ ಸರಿಯುವಂತಹ ದಾರಿಗಳನ್ನು ಹುಡುಕ್ತಾ ಇದ್ರು. ಹಾಗಾಗಿ ಇರಾನ್ ಜೊತೆ ಮಾತುಕತೆಯನ್ನ ಮಾಡ್ತಾ ಇದ್ದೀವಿ ಅನ್ನುವಂತಹದನ್ನ ಕಳೆದ 2 ದಿವಸಗಳ ಹಿಂದೆ ಟ್ರಂಪ್ ಅವರು ಘೋಷಣೆಯನ್ನ ಮಾಡಿದ್ರು. 5 ದಿವಸಗಳ ಕಾಲ ಯಾವುದೇ ಆಯಕಟ್ಟಿನ ಇರಾನ್ನ ಪ್ರದೇಶಗಳನ್ನ ನಾವು ಟಾರ್ಗೆಟ್ ಮಾಡೋದಿಲ್ಲ ಅನ್ನುವಂಥದ್ದು ಹೇಳಿದ್ರು. ಈಗ ಇರಾನ್ ಅಮೆರಿಕ ಮಾತುಕತೆ ಮಾಡ್ತಿದೆ ಅನ್ನುವಂಥದ್ದನ್ನ ಯಾವುದನ್ನು ಕೂಡ ಒಪ್ಕೊಳ್ತಾ ಇಲ್ಲ. ಅಂದರೆ ಮಾತುಕತೆ ಅಂತಿಮ ಬರೋವರೆಗೂ, ಇರಾನ್ನ ಷರತ್ತುಗಳನ್ನು ಒಪ್ಕೊಳ್ಳೋವರೆಗೂ ಕೂಡ ಇರಾನ್ ನಾವು ಮಾತುಕತೆಯಲ್ಲಿ ಭಾಗಿಯಾಗಿದ್ದೇವೆ ಅನ್ನುವಂಥದ್ದನ್ನ ಇದುವರೆಗೂ ಕೂಡ ಹೇಳ್ಕೊಂಡಿಲ್ಲ. ಆದರೆ ಅಮೆರಿಕ ಹೇಳ್ಕೊಳ್ತಾ ಇದೆ, ಮಾತುಕತೆ ನಡೀತಾ ಇದೆ, ಇರಾನ್ ಕೂಡ ಒಂದಷ್ಟು ಷರತ್ತುಗಳನ್ನು ವಿಧಿಸಿದೆ, ನಾವು ಕೂಡ ಒಂದಷ್ಟು ಷರತ್ತುಗಳನ್ನು ವಿಧಿಸಿದ್ದೇವೆ, ಮಾತುಕತೆ ಫಲಪ್ರದ ಆಗುವತ್ತ ಸಾಗ್ತಿದೆ ಅನ್ನುವಂಥದ್ದನ್ನ ಅಮೆರಿಕ ಹೇಳ್ತಿದೆ. ಆದರೆ ಇರಾನ್ ಮಾತ್ರ ಇದುವರೆಗೂ ಯಾವುದೇ ರೀತಿಯಾದಂತಹ ಮಾತುಕತೆ ಸಂಧಾನ ಆಗಲಿ ನಾವು ಮುಂದೆ ಹೋಗಿಲ್ಲ ಅನ್ನುವಂಥದ್ದನ್ನು ಇರಾನ್ ಹೇಳ್ತಿದೆ. ಹಾಗಾದ್ರೆ ಈ 2 ಮಾತುಕತೆಗಳು ನಡೀತಿರುವಂತಹ ಸಂದರ್ಭದಲ್ಲಿಯೇ ಒಂದಷ್ಟು ಷರತ್ತುಗಳನ್ನು 2 ರಾಷ್ಟ್ರಗಳು ವಿಧಿಸಿರುವಂತಹದ್ದು. ಬಹು ಮುಖ್ಯವಾಗಿ ಈ ಯುದ್ಧದಿಂದ ಇರಾನ್ ಹಿಂದೆ ಸರಿಬೇಕು ಅಂತಂದ್ರೆ ಅದು ಬಹು ಮುಖ್ಯವಾಗಿ ಅನೇಕ ಷರತ್ತುಗಳನ್ನು ಇರಾನ್ ಮೇಲೆ ಈಗ ಅಮೆರಿಕ ವಿಧಿಸಿರುವಂತಹದ್ದು. ಅಮೆರಿಕ ವಿಧಿಸಿರುವ ಷರತ್ತುಗಳು ಏನು ಅನ್ನುವಂಥದ್ದು ನೋಡೋದಾದ್ರೆ, ಮೊದಲು ಇರಾನ್ ಪರಮಾಣು ಶಕ್ತಿಯಿಂದ ಪರಮಾಣು ಕಾರ್ಯಕ್ರಮಗಳಿಂದ ಹಿಂದೆ ಸರಿಬೇಕು. ಯಾವುದೇ ರೀತಿಯಾದಂತಹ ಪರಮಾಣು ಚಟುವಟಿಕೆಗಳನ್ನು ಪರಮಾಣು ಶಕ್ತಿಯನ್ನು ಹೊಂದುವ ಕಾರ್ಯಕ್ರಮಗಳಿಂದ ಸಂಪೂರ್ಣವಾಗಿ ಇರಾನ್ ಹಿಂದೆ ಸರಿಬೇಕು ಅನ್ನುವಂಥದ್ದೊಂದು. ಇನ್ನು ಬಹು ಮುಖ್ಯವಾಗಿ ಈಗಾಗಲೇ ಏನು ಯುರೇನಿಯಂನ ಉತ್ಪಾದನೆ ಮಾಡಿ ಇರಾನ್ ಇಟ್ಕೊಂಡಿದೆ ಅದನ್ನು IEAಗೆ ಹ್ಯಾಂಡ್ ಓವರ್ ಮಾಡಬೇಕು. ಅಂದರೆ ಇಂಟರ್ನ್ಯಾಷನಲ್ ಎನರ್ಜಿ ಅಥಾರಿಟಿಗೆ ಅದನ್ನು ಸಂಪೂರ್ಣವಾಗಿ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು. ಇನ್ನೊಂದು ಬಹು ಮುಖ್ಯವಾಗಿ ಹೆಜ್ಬುಲ್ಲಾ ಸಂಘಟನೆ ಆಗಿರ್ಬೋದು, ಈ ಫ್ರಾಕ್ಸಿ ಫೋರ್ಸ್ಗಳು ಏನಿದಾವೆ, ಹೆಜ್ಬುಲ್ಲಾ ಸಂಘಟನೆ, ಹಮಾಸ್ ಮತ್ತು ಹೌತೀಸ್, ಬೇರೆ ಬೇರೆ ದೇಶಗಳಲ್ಲಿ ಇರಾನ್ ಯಾವ ರೀತಿಯಾಗಿ ಶಸ್ತ್ರಾಸ್ತ್ರಗಳನ್ನು ಪೂರೈಸಿ ಹಣವನ್ನು ಪೂರೈಸಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡುವ ರೀತಿಯಾಗಿ ಬಂಡುಕೋರ ಸಂಘಟನೆಗಳನ್ನು ಸೃಷ್ಟಿ ಮಾಡಿತ್ತು, ಅವುಗಳಿಗೆ ಯಾವುದೇ ಕಾರಣಕ್ಕೂ ಸಹಾಯ ಮಾಡಬಾರದು ಅನ್ನುವಂತಹದ್ದು. ಇನ್ನು ಬಹು ಮುಖ್ಯವಾಗಿ ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಓಪನ್ ಮಾಡಬೇಕು, ಅದಕ್ಕೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು. ಈ ಒಂದು ಷರತ್ತುಗಳನ್ನು ವಿಧಿಸಿರುವಂತಹದ್ದು. ಪ್ರತಿಯಾಗಿ ಇರಾನ್ ಕೂಡ ಅಮೆರಿಕಕ್ಕೆ ಷರತ್ತನ್ನು ವಿಧಿಸಿದೆ. ಹೌದು, ಹಾಗಾದ್ರೆ ನಾವು ಕೂಡ ಷರತ್ತನ್ನು ವಿಧಿಸ್ತೀವಿ ಅನ್ನುವಂಥದ್ದನ್ನು ಇರಾನ್ ಹೇಳಿದೆ. ಹಾಗಾದ್ರೆ ಯಾವ್ಯಾವ ಷರತ್ತುಗಳು ಇರಾನ್ ವಿಧಿಸಿರುವಂಥದ್ದು ಅಂದ್ರೆ, ಅಂತಾರಾಷ್ಟ್ರೀಯವಾಗಿ ಏನು ಇರಾನ್ ಮೇಲೆ ಸಾಕಷ್ಟು ಆರ್ಥಿಕ ನಿರ್ಬಂಧಗಳನ್ನು ಅಮೆರಿಕ ಹೇರಿರುವಂತಹದ್ದು. ಆ ಆರ್ಥಿಕ ನಿರ್ಬಂಧಗಳನ್ನೆಲ್ಲವನ್ನು ಕೂಡ ಸಡಿಲಗೊಳಿಸಬೇಕು ಅನ್ನುವಂತಹ ಮೊದಲ ಷರತ್ತಾಗಿರುವಂತಹದ್ದು. ಮತ್ತೆ ಇರಾನ್ ಮೇಲೆ ಯಾವುದೇ ಕಾರಣಕ್ಕೂ ಭವಿಷ್ಯದಲ್ಲಿ ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು ದಾಳಿ ಮಾಡಲ್ಲ ಅನ್ನುವಂತಹದನ್ನ ಒಪ್ಕೋಬೇಕು ಮತ್ತು ಅದು ಒಪ್ಪಂದ ಆಗಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನ್ನುವಂಥದ್ದು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮಧ್ಯಪ್ರಾಚ್ಯದಲ್ಲಿ ರಾಜಕೀಯ ಹಸ್ತಕ್ಷೇಪ ಆಗಿರಬಹುದು ಮತ್ತೆ ಸೇನಾ ಕಾರ್ಯಾಚರಣೆಗಳ ಹಸ್ತಕ್ಷೇಪ ಆಗಿರ್ಬೋದು ಯಾವುದು ಕೂಡ ಇರಬಾರ್ದು ಅನ್ನುವಂತಹದ್ದು. ಮತ್ತೆ ಹೌತಿಸ್ ಆಗಿರ್ಬೋದು, ಮತ್ತೆ ಹೆಜ್ಬುಲ್ಲಾ, ಹಮಾಸ್ ಇವುಗಳ ಮೇಲೆ ದಾಳಿ ಆಗಬಾರ್ದು. ಮತ್ತೆ ಗಾಜಾ ಮೇಲೂ ಕೂಡ ಈ ಅಂದ್ರೆ ಅಮಾನವೀಯವಾದಂತಹ ದಾಳಿಗಳನ್ನ ಇಸ್ರೇಲ್ ಮಾಡಬಾರ್ದು ಅನ್ನುವಂಥ ಷರತ್ತುಗಳನ್ನ ಪರಸ್ಪರ ಈಗ ವಿಧಿಸಿಕೊಂಡಿರುವಂತಹದ್ದು. ಅಂತಿಮವಾಗಿ ಮಾತುಕತೆ ಫಲಪ್ರದ ಆಯ್ತು ಅಂತಂದ್ರೆ 2 ದೇಶಗಳು ಒಪ್ಪಿಕೊಳ್ಳಬೇಕಾಗುತ್ತೆ. ಆದ್ರೆ ಈ ಷರತ್ತುಗಳು ಒಪ್ಪಿಗೆ ಆಗದೇ ಇದ್ರೆ ಇನ್ನು ಯುದ್ಧ ಮುಂದುವರಿಯುವಂತಹ ಸಾಧ್ಯತೆ ಇದೆ ರಂಗನಾಥ್.